2017ರಲ್ಲಿ ಗಿಲ್ಲಿ ನಟ ವಿಜಯಶಾಲಿಯಾದ ಹಿನ್ನೆಲೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಗಿಲ್ಲಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಗಿಲ್ಲಿ ಗೆಲುವು ಘೋಷಣೆ ಆಗ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಜೈಕಾರ ಕೂಗಿದ್ದಾರೆ. ಇವತ್ತು ಕೂಡ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಮುಂದುವರಿಯಲಿದೆ. ಹುಟ್ಟೂರು ದಡಪುರದಲ್ಲಿ ಅಭಿಮಾನಿಗಳು ಗಿಲ್ಲಿ ನಟನ ಬರಮಾಡಿಕೊಳ್ಳೋದಕ್ಕೆ, ಅದ್ದೂರಿಯಾಗಿ ಬರಮಾಡಿಕೊಳ್ಳೋದಕ್ಕೆ, ಸ್ವಾಗತಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದಡದಪುರದಲ್ಲಿ ಮೆರವಣಿಗೆ ಇರುತ್ತಿವತ್ತು. ಅದ್ದೂರಿ ಮೆರವಣಿಗೆಗೆ ಭದ್ರತೆ ಕೋರಿ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಡದಪುರ ಗ್ರಾಮಸ್ಥರು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆದ್ದಿದ್ದಾರೆ. ಈ ಹಿನ್ನೆಲೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಗಿಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬಹುದು. ಗಿಲ್ಲಿ ಗೆಲುವು ಘೋಷಣೆ ಆಗ್ತಾ ಇದ್ದಂತೆ ಹಿಂಗಾಗಿತ್ತು ಅಂತ ಅಂದ್ರೆ ಕೇವಲ ಮಂಡ್ಯ ಅಂತ ಅಲ್ಲ, ಅಥವಾ ಮಳವಳ್ಳಿಯ ಹುಡುಗ ಅಂತ ಅಲ್ಲ, ಇಡೀ ರಾಜ್ಯಾದ್ಯಂತಲೂ ಕೂಡ ಗಿಲ್ಲಿ ಫ್ಯಾನ್ಸ್ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಇನ್ನು ಬೆಂಗಳೂರಿನಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಪಡ್ತಾ ಇದ್ರು, ಕುಣಿದು ಕುಪ್ಪಳಿಸ್ತಾ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಗೆದ್ದಿರಬಹುದು, ಆದರೆ ಆತನ ಗೆಲುವು ಎಷ್ಟೋ ಜನರಿಗೆ ಖುಷಿ ಕೊಟ್ಟಿದೆ. ಗೆಲುವು ಸುಮ್ಮನೆ ಅಲ್ಲ, ಎಷ್ಟೋ ಜನ ಏನೇನೋ ಗೆದ್ದು ಬಿಡ್ತಾರೆ, ಬಟ್ ಬಹಳ ಜನರಿಗೆ ಅದು ಇಷ್ಟ ಆಗ್ತಿರಲ್ಲ. ಬಟ್ ಇಡೀ ರಾಜ್ಯ ಒಬ್ಬನ ಗೆಲುವಿಗಾಗಿ ಕಾದಿತ್ತು. ಆ ಗೆಲುವು ಸಿಕ್ಕ ನಂತರ ಇಡೀ ರಾಜ್ಯದ ಜನ, ಆತನ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಪಟ್ರಲ್ಲ ನಿನ್ನೆ. ಅದು ನಿಜವಾದ ಗೆಲುವು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಗಿಲ್ಲಿ ಅವರ ಫ್ರೆಂಡ್ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೆಂಗ ಅನಿಸ್ತಾ ಇದೆ ನಿಮ್ಮ ಸ್ನೇಹಿತ ರಾಜ್ಯದ ಅತಿ ದೊಡ್ಡ ರಿಯಾಲಿಟಿ ಶೋ ಗೆದ್ದು ಬೀಗಿದ್ದಾರೆ? ಸರ್ ಅಂದ್ರೆ ಈಗ ನಮ್ಗೆ ಬಹಳ ಖುಷಿ ಆಗ್ತಿದೆ. ನಾವು ಹೆಚ್ಚಿನ ಸಂಖ್ಯೆ ಓಡಾಡಿ ರ್ಯಾಲಿ ಮಾಡಿ ಪ್ರತಿ ಒಂದು ಎಲ್ಲಾರ ಹತ್ರ ಹೋಗಿ ವೋಟಿಂಗ್ ಕೇಳಿ ಎಲ್ಲ ಒಂದು ಸಪೋರ್ಟ್ ಆಗಿ ಮಾಡೋದು, ಅದ್ರ ಪ್ರತಿಫಲ ಇವತ್ತು ಗೆದ್ದಿದೆ ಅಂತ ಆಸೆ ಆಗ್ತಿದೆ ನಮ್ಗೆ. ಹಾ ಸರ್ ಈಗ ನೋಡಿ, ಈಗ ಅಂದ್ರೆ ಗೆಲುವು ಮೊದಲೇ ನಿಶ್ಚಿತವಾಗಿತ್ತು ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಯಾರು ಗೆಲ್ತಾರೆ ಅಂತ ಅಂದಾಗ ಪ್ರತಿಯೊಬ್ಬರ ಬಾಯಲ್ಲಿ ಹೆಸರಿದ್ದಿದ್ದು ಗಿಲ್ಲಿ ಗಿಲ್ಲಿ ಅಂತ ಹೇಳಿ. ಸೊ ನೀವ್ ಏನ್ ಅನ್ಕೊಂಡಿದ್ರಿ? ಅಂದ್ರೆ ಏನಾದ್ರು ಡೌಟ್ ಏನಾದ್ರು ಇತ್ತಾ ನಿಮ್ಗೆ? ಇಲ್ಲ ಸರ್ ಇಲ್ಲಿ ಜನ ಕ್ರೇಜ್ಗಳು ನೋಡಿದ್ರೆ ಈಗ ನೀವು ಎಲ್ಲ ತೋರಿಸಿದ್ರಲ್ಲ, ಮಾಧ್ಯಮದಲ್ಲೆಲ್ಲ ತೋರಿಸಿದ್ರಲ್ಲ ನಿಮ್ ಗ್ಯಾರಂಟಿ ನ್ಯೂಸ್ ಅಲ್ಲೆಲ್ಲ, ಅದು ಈಗಿಂದಲ್ಲ, ಅವರು ಹೋದಾಗ್ಲೇ ಸ್ವಲ್ಪ ಪರವಾಗಿಲ್ಲ, ಪಕ್ಕ ಗೆಲ್ತಾರೆ ಅನ್ನೋ ಭರವಸೆ ಇಟ್ಕೊಂಡೆ ಅವ್ರು ಹೋಗಿದ್ದು ಅನ್ನೋ ಲೆಕ್ಕಾಚಾರ ಬಂದಿದೆ ಇದಕ್ಕೆ. ಆಮೇಲೆ ನಾವು ಅಂದ್ರೆ ಎಷ್ಟು ಎಫೆಕ್ಟ್ ಹಾಕೋರಿಗೆ ಪಾಪ ರಣ್ಣ ಆಗಿರ್ಬೋದು, ತಂದೆ ಆಗಿರ್ಬೋದು, ಎಲ್ಲ ಇವನ್ ಸಪೋರ್ಟಿಗಾಗಿ ಸ್ವಂತ ಅವ್ರ ಬಿಟ್ಬಿಟ್ಟಾರೆ ಎಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ಮಗ ಅನ್ನೋ ರೀತಿ ಲೆಕ್ಕಾಚಾರ ಬಿಟ್ಬಿಟ್ಟಿದ್ದಾರೆ ಎಲ್ಲಾರನವರು. ಎಲ್ಲ ಇಡೀ ಕರ್ನಾಟಕ ಜನತೆಗಳೆಲ್ಲ ಸ್ವಂತ ಮಗನ್ನ ಗೆಲ್ಸ್ಕೊಂಡ್ ಬಂದಿರೋ ರೀತಿಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ಒಂದು ದುಡ್ಡು ಕಾಸು ಇಸ್ಕೊಂಡು ಎಲ್ಲ ಮಾಡಿಲ್ಲ, ಅಭಿಮಾನಕ್ಕೋಸ್ಕರ ಎಲ್ಲ ಮಾಡ್ತಿದ್ದಾರೆ. ಇದನ್ನ ನೋಡಕ್ಕೆ ಯಾವ್ದೋ ಒಂದು RCB ಮ್ಯಾಚ್ ಗೆದ್ದಾಗ ಎಷ್ಟು ಕ್ರೇಜ್ ಇತ್ತೇನೋ, ಈಗ ಅಷ್ಟು ಕ್ರೇಜ್ ಆಗಿದೆ. ನಿಜ ನಿಜ ನಿಜ. ಈಗ ನಿಮ್ಮ ಸ್ನೇಹಿತ, ನಿಮ್ಮ ಮಂಡ್ಯದ ಹೈದ ಈಗ ನಿಮ್ಮ ಊರಿಗೆ ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರಂತೆ? ಹೆಂಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್ 3 ಗಂಟೆಗೆ ಮಳವಳ್ಳಿಗೆ ಬರ್ತಾವ್ರೆ. ಓಕೆ. ಅಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಆ ನಂತರ ನಮ್ಮ ಕೇರ್ಪೇಟೆಗೆ ಕರೆಸ್ತಾ ಇದೀವಿ. ಈ ವಾರ ಬಂದೇ ಬರ್ತಾರೆ ಕೇರ್ಪೇಟೆಗೆ. ಇವತ್ತು ಗೆದ್ದಿರೋ ಖುಷಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿವಿ. ನಮ್ದು ಪುನೀತ್ ರಾಜ್ಕುಮಾರ್ದು ಸ್ಟ್ಯಾಚು ಮಾಡಿದೀವಿ ನಾವು. ಓಕೆ. ಅದರ ಮುಂದೆನೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ರಾತ್ರಿನೇ ಪಟಾಕಿನ ಸಿಡಿಸಿ ಸಿಹಿ ಹಂಚಿ ಎಲ್ಲರಿಗೂ ಇದ್ ಮಾಡುದು. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಒಟ್ಲಲ್ಲಿ ಗೆದ್ದಿದ್ದು ಬಹಳ ಖುಷಿ ಆಯ್ತು. ಒಂದು ನ್ಯಾಯಯುತದ ಗೆಲುವು ಇದು ಸಾಧ್ಯ ಆಯ್ತು ಸರ್ ಇದು. ಓಕೆ. ಈಗ ಸುದೀಪ್ ಸರ್ ಕೈಯಲ್ಲಿ ಗಿಲ್ಲಿ ಕೈ ಇತ್ತು, ಆ ಕ್ಷಣಕ್ಕೆ ಒಂದ್ ಸ್ವಲ್ಪ ಭಯ ಏನಾದ್ರೂ ಇತ್ತ ಅಂತ ನಿಮ್ಗೆ? ಖಂಡಿತ ಸರ್ ಭಯ ಇತ್ತು. ಏನ್ಗೆ ಅಂದ್ರೆ ಈಗ ರಕ್ಷಿತನೂ ಒಳ್ಳೆ ಕಾಂಪಿಟೇಟರ್ ಅವ್ರುವೆ. ಹೌದೌದು. ಅಲ್ಲೋರ್ ಚಿಕ್ಕಮಂಗ್ಳೂರ್ ಸೈಡ್ ಎಲ್ಲ ಭಯಂಕರ, ಅವ್ರಿಗೂ ಫಾಲೋವರ್ಸ್ ಚೆನ್ನಾಗೈತೆ. ಮಂಗಳೂರು ಸೈಡ್. ಆಮೇಲೆ ನಮ್ಗೆ ಎದುರಿಸ್ತಿದ್ರಲ್ಲ ಮಾಮೂಲಿ, 7 ಸೀಸನ್ ಇಂದ ಲೇಡಿ ಗೆದ್ದಿಲ್ಲ ಅಂತ, ಈ ಸಲ ಎಲ್ಲಿ ರನ್ನರ್ ಅಪ್ ಮಾಡ್ರಪ್ಪ, ಗಿಲ್ಲಿ ಎಲ್ ಮಾಡ್ತಾರಪ್ಪ ಅನ್ನೋ ಒಂದು ಭಯ ಇತ್ತು. ಅದು ಸುದೀಪ್ ಸರ್ ಒಳ್ಳೆ ನ್ಯಾಯ ದೊರ್ಸ್ಕೊಟ್ಟಿದ್ದಾರೆ. ಈಗ ಏನ್ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಬಿಗ್ ಬಾಸ್ ಎಲ್ಲ ಭಯ ಪಡ್ತಿದ್ರು, ಹೆಂಗ್ ನೋಡೋದು, ಈ ತರ ಮೋಸ ಮಾಡ್ಬಿಡ್ತಾರೆ ಗಿಲ್ಲಿ ನಟಿಗೆ ಅಂತಿದ್ರು. ಇದು ಒಂದು ಅವ್ರದ್ದು ತೂಕ, ಬಿಗ್ ಬಾಸ್ ತೂಕನೇ ಎತ್ತಿ ಹಿಡ್ಬಿಡ್ತೀವಿ ಸಲ ಜನ ಮನಸ್ಸಲ್ಲಿ. ನಿಜ ನಿಜ. ಆರಂಭದಿಂದಲೂ ಕೂಡ ಗಿಲ್ಲಿ ಅವರ ಆಟ ನೋಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಕೂಡ ಆಗಿದೆ. ಅಂದ್ರೆ ಮೊನ್ನೆ ನಮಗ್ ಗೊತ್ತಿದ್ದಂಗೆ ಸುದೀಪ್ ಅವ್ರು ಹೇಳಿದಂಗೆ 37 ಕೋಟಿ, ಅದಾದ ನಂತರ ಈಗ ಹೆಚ್ಚು ಕಡಿಮೆ 41-42 ಕೋಟಿ ಏನೋ ಆಗಿದೆ ಅಂತೆ ಫೈನಲ್, ಅಲ್ವಾ
ಸರ್ ಚಿಕ್ಕ ಮಕ್ಳು ತವಿಂದ ವೋಟ್ ಮಾಡಿದಾರೆ ಅಂದ್ರೆ ಯೋಚನೆ ಮಾಡ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಚಿಕ್ಕ ಮಕ್ಳದಿಂದ ಅವ್ನ ಎಂಟರ್ಟೈನ್ಮೆಂಟ್ ಎಷ್ಟೇ ಟೆನ್ಷನ್ ಇಂದ ಮನೆಗ್ ಬಂದ್ರು ಅದೊಂದು ಬಿಗ್ ಬಾಸ್ ಆಗಿ ಕುತ್ಕೊಬಿಟ್ರೆ ಬಹಳ ಮಾನಸಿಕ ನೆಮ್ಮದಿ ಆಗೋದು, ಆನಂದ ಆಗೋದು. ಹೌದು. ಜನ ಅದಕ್ಕೆ ಭಯಂಕರ ಇಷ್ಟಪಟ್ಬಿಟ್ರು ಗಿಲ್ಲಿಯ. ಹಾ 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 ಹಾ. ಅಂದ್ರೆ ನೀವು ಗಿಲ್ಲಿ ಅವರನ್ನ ಇವತ್ತು ಬಿಗ್ ಬಾಸ್ ಗೆದ್ದಿರಬಹುದು ಗಿಲ್ಲಿ ಅವರು, ಬಟ್ ನೀವು ಆತನ ಒಂದು ರೂಪಾಯಿ ಜೇಬಲ್ಲಿ ಇಲ್ಲದೆ ಇರೋ ಟೈಮ್ ಇಂದಾನು ಕೂಡ ಸಹಜವಾಗಿ ನೋಡಿರ್ತೀರಿ. ಬಟ್ ಆ ದಿನಗಳನ್ನ ನೆನೆಸ್ಕೊಂಡಾಗ ಈ ದಿನಗಳು ಹೆಂಗ್ ಕಾಣಿಸ್ತಾವ್ ನಿಮ್ಗೆ? ಸರ್ ಈಗ ಅವ್ರು ಹೇಳಿದ್ರಲ್ಲ, ಈಗ ಬಂದಾಗ ಆಚೆ ಬಂದಾಗ ಹೇಳಿದ್ರಲ್ಲ, ಇದು ಯಾವ ತರ ನಾನು ವರ್ತಿಸ್ಲಿ, ಈಗ ಇಷ್ಟೊಂದು ಸಪೋರ್ಟ್ ಕೊಡ್ತಾರ, ಅಲ್ಲಿ ಒಳಗ್ ಕುತ್ಕೊಂಡಾಗ ಹೇಳ್ತಿರಲ್ಲ, ನಂಗೊಂದು ಬ್ಯಾನರ್ ಬಿದ್ದಿರೋದು ಇಲ್ಲ ಮಳವಳ್ಳಿ ಬಿದ್ದಿರೋದು, ಎಲ್ಲ ಬ್ಯಾನರ್ ಹಾಕಿದ್ರೆ ಹಿಂಗ ಅಂತ ಯೋಚನೆ ಮಾಡ್ತಿದ್ರು. ಹಾ, ಆಚೆ ಬಂದು ಆ ಕ್ರೇಜ್ ನೋಡಿದ್ರೆ ಅವ್ರಿಗೆ ದಂಗಿಡ್ದು ಯಾವ್ದೋ ದೊಡ್ಡ ಸ್ಟಾರ್ವೇ ಲೆಕ್ಕಾಚಾರಕ್ಕೂ ಇಲ್ಲ, ಆ ತರ ರೇಂಜ್ಗೆ ಬೆಳೆದಿದ್ದಾರೆ ಅನ್ನೋ ಖುಷಿ ಐತೆ ಸರ್ ನಮ್ಗೆ. ಹೌದೌದೌದು, ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಮತ್ತೆ ಸಿಕ್ಕಾಪಟ್ಟೆ ಓಟ್ಸ್ ಕೂಡ ತೆಗೆದುಕೊಂಡಿದ್ದಾರೆ. ಈಗ 11 ಸೀಸನ್ ನಲ್ಲೂ ಕೂಡ ಒಬ್ಬ ಫೈನಲಿಸ್ಟ್ಗೆ ಇಷ್ಟು ಓಟ್ ಬಂದಿರ್ಲಿಲ್ವಂತೆ. ಖಂಡಿತ ಸರ್, ಖಂಡಿತ. ಅದಾದ್ಮೇಲೆ ಪ್ರಚಾರ ಕೂಡ ಹಂಗೆ ಮಾಡಿದ್ರಲ್ಲ ಫ್ಯಾನ್ಸ್. ಸರ್ ಪ್ರತಿ ಒಂದು ಆಟೋದರು ಅವ್ರ ಸಪೋರ್ಟ್ ಆಗಿ ನಿಂತ್ಕೊಂಡು ಎಲ್ಲ ಸರ್ ಎಲ್ಲ ಅವರ ಸ್ವಂತ ದುಡ್ಡಲ್ಲಿ ಹಾಕೊಂಡು ಎಲ್ಲ ಒಂದು ಸಪೋರ್ಟಿಗಾಗಿ ನಿಂತಿ, ಏನು ಖುಷಿಯ ಗೊತ್ತಿಲ್ಲ, ಅವ್ರು ಒಳ್ಳೆ ಡೈಲಾಗ್ಗೆ ಮನ ಫುಲ್ ಗೆದ್ಬಿಟ್ಟಾರೆ. ಫುಲ್ ಎಲ್ಲಾರ್ದು ಆಲ್ ಓವರ್ ಕರ್ನಾಟಕದ ಮನಸ್ಸು ಗೆದ್ಬಿಟ್ಟಿದ್ದಾರೆ ಅವರು. ನಿಜ 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 ನಿಜ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ನಮ್ಮ ಅಂಬರೀಶ್ ಸರ್ ಹೋದ್ಮೇಲೆ ನಮ್ಗೆ ಅಂತ ನಟರು ಯಾರು ಇತ್ತಿಲ್ಲ ಇಷ್ಟೊಂದು ಕ್ರೇಜ್ ಇರೋರು. ಈಗ ನಮ್ಮ ಗಿಲ್ಲಿ ಅವ್ರು ಬಂದವ್ರೆ, ಅವರು ಎಷ್ಟ್ ತರ ಬೆಳ್ದಿ ದೊಡ್ಡ ನಟ ಆಗಿ, ಡೈರೆಕ್ಟರ್ ಆಗಿ, ಕಾಮಿಡಿ ಮ್ಯಾನ್ ಆಗಿ ಎಲ್ಲ ಒಂದು ಒಳ್ಳೆ ಎಂಟರ್ಟೈನ್ ಮಾಡ್ಲಿ ಅಂತ ಆಶಿಸ್ತೀವಿ ಸರ್ ನಾವು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.